ಹಾಯ್ ಹಲೋ ನಮಸ್ಕಾರ. ನಾನು ಮೈಸೂರಲ್ಲಿ ದಸರಾ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ನಮ್ಮ ನಾಡಿನ ಹಬ್ಬ ಕೂಡ ಹೇಳ್ತಾರೆ. ಇದೇ ಹಬ್ಬನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಫಸ್ಟ್ ನಾನು ಹೋಗಿದ್ದು ಆಹಾರ ಮೇಳಕ್ಕೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಬನ್ನಿ ನೋಡೋಣ. ಫಸ್ಟ್ ಬಂದು ನಾವು ಟ್ರೈ ಮಾಡಿದ್ದು ಮಿಸ್ಟರ್ ಮಶ್ರೂಮಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ. ಈಗ ನಾಟಿ ಸ್ಟೈಲ್ ಅಂತ ಹೇಳಿದ ಕೂಡಲೇ ಅದೇನಪ್ಪ ನಾನ್ ವೆಜ್ ಹೇಳ್ತಾಳೆ ಇವರು ಅಂತ ಅನ್ಕೋಬೇಡಿ. ಇದು ಪ್ಯೂರ್ ವೆಜ್. ಇದು ಮಶ್ರೂಮಲ್ಲಿ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ದಾರೆ, ನಾಟಿ ಹಾಕಿ ಬಿರಿಯಾನಿ ಮಾಡಿಲ್ಲ. ಇದು ಪ್ಯೂರ್ ವೆಜಿಟೇರಿಯನು. ಮಶ್ರೂಮ್ ಲವರ್ಸಿಗೆ ಮಾತ್ರ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳಲೇಬೇಕು. ಮಶ್ರೂಮ್ ಪೆಪ್ಪರ್ ಡ್ರೈ ಮಾತ್ರ ತುಂಬ ಅಮೇಝಿಂಗ್ ಆಗಿತ್ತು. ಡೆಫಿನೆಟ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಆದರೂ ನೀವು ಟ್ರೈ ಅಲ್ಲಿ ಮಾಡಲೇಬೇಕು. ಆಮೇಲೆ ನಾವು ಟೇಸ್ಟ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಟ್ರೈ ಮಾಡಿದ್ವಿ ದಹಿ ಭಲ್ಲ ಅಂತ. ಅದೇನಿಲ್ಲ, ಒಂದು ದಹಿ ಭಲ್ಲ ಅಂತ ಒಂದು ಮಾಡ್ತಾರೆ. ಇಟ್ಸ್ ಲೈಕ್ ಅ ಡೀಪ್ ಫ್ರೈಡ್ ಐಟಮ್. ಅದಕ್ಕೆ ಮೊಸರು, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಬೂಂದಿ, ಸೇವು, ಬೀಟ್ರೂಟ್ ಪೀಸಸ್ಸು ಆ್ಯಂಡ್ ಇವೆಲ್ಲ ಹಾಕಿ ಸರ್ವ್ ಮಾಡ್ತಾರೆ. ನಾವು ಟ್ರೈ ಮಾಡಿದ್ವಿ, ತುಂಬಾ ಅಮೇಝಿಂಗ್ ಆಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ವರ್ತ್ ಟ್ರೈಂಗ್ ಅಂತ ಹೇಳಲೇಬಹುದು. ಅಲ್ಲಿ ಪ್ಲಸ್ ವಿತ್ ಆಲ್ ಆಫ್ ದೀಸ್ ಥಿಂಗ್ಸ್ ಅಲ್ಲಿ ಚೋಲೆ ಭಟೂರೆ ಇತ್ತು, ಪರೋಟ ಎಲ್ಲ ಇತ್ತು. ಆ ಆಪ್ಷನ್ಸ್ ತುಂಬ ಚೆನ್ನಾಗಿತ್ತು. ಡೆಫಿನೆಟ್ಲಿ ಟ್ರೈ ಮಾಡಲೇಬಹುದು. ಬಟ್ ನಮಗೆ ತುಂಬ ಇಷ್ಟ ಆಗಿದ್ದು ದಹಿ ಭಲ್ಲ ಅಲ್ಲಿ ತುಂಬ ಸಖತ್ತಾಗಿತ್ತು. ಒರಿಜಿನಲ್ ಅಥೆಂಟಿಕ್ ದಹಿ ಭಲ್ಲ ತಿನ್ನಬೇಕು, ಟ್ರೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ನೆಕ್ಸ್ಟ್ ಬಂದು ಪೊಟ್ಯಾಟೊ ಟ್ವಿಸ್ಟರ್ ನಾವು ಟ್ರೈ ಮಾಡಿದ್ವಿ. ಅದು ಅಷ್ಟೇ ತುಂಬಾ ಸೂಪರ್ಬ್ ಆಗಿತ್ತು, ಅಮೇಝಿಂಗ್ ಆಗಿತ್ತು. ಅಲ್ಲಿ ಆಲ್ಮೋಸ್ಟ್ ಪ್ರತಿ 3ನೇ ಅಂಗಡಿಯಲ್ಲಿ ಆಲೂ ಟ್ವಿಸ್ಟರ್ ಸಿಗ್ತಾ ಇತ್ತು. ಬಟ್ ನಾವು ಇಲ್ಲಿ ಟ್ರೈ ಮಾಡಿದ ಆಲೂ ಟ್ವಿಸ್ಟರ್ ಮಾತ್ರ 60 ರುಪೀಸ್ಗೆ ತುಂಬ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಡ್ತಾಯಿದ್ರು. ಆ್ಯಂಡ್ ನಮಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡಿ ಕೊಡ್ತಾಯಿದ್ರು. ಲೈಕ್ ಈಗ ನಮಗೆ ಮೇಯೋನೀಸ್ ಬೇಡ ಅಂದರೆ ಅವ್ರು ಮೇಯೋನೀಸ್ ಹಾಕಲ್ಲ, ನಮಗೆ ಮಸಾಲೆ ಕಡಿಮೆ ಬೇಕು ಅಂದರೆ ಮಸಾಲೆ ಕಡಿಮೆ ಹಾಕ್ತಾರೆ. ಇಲ್ಲಪ್ಪ ನಂಗೆ ಫುಲ್ ಮಸಾಲೆ ಜಾಸ್ತಿ ಬೇಕು, ಮೇಯೋನೀಸ್ ಬೇಡ ಅಂದರೆ ಹಾಗೂ ಮಾಡಿಕೊಡ್ತಾರೆ. ನೀವು ಯಾವ ಥರ ಕೇಳ್ತಿರೋ ಆಲ್ಮೋಸ್ಟ್ ಹಾಗೆ ನಿಮಗೆ ಬೇಕಾಗಿರೋ ಹಂಗೆ ಕಸ್ಟಮೈಸ್ ಮಾಡಿ ಕೊಡ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ತಗೊಂಡು ಬರಬೇಕಾದ್ರೆ ಮೇಯೋನೀಸ್ ಆ್ಯಕ್ಚುಲಿ ಚಲೋಯ್ತು. ನಾವು ಮತ್ತೆ ಹೋಗಿ ಕೇಳಿದ್ದಕ್ಕೆ ಅವ್ರೇನು ಜಾಸ್ತಿ ಕಿರಿಕಿರಿ ಮಾಡಿದೆ, ಹಾಂ ಸರ್ ಪರವಾಗಿಲ್ಲ ಮೇಯೋನೀಸ್ ತಾನೇ ಹಾಕಿ ಕೊಟ್ಬಿಟ್ರು ನಮಗೆ. ನಮಗೆ ತುಂಬ ಒಳ್ಳೆ ಇದಾಗಿ ಅನ್ನಿಸ್ತು. ಆ್ಯಂಡ್ ಡೆಫಿನೆಟ್ಲಿ ಟೇಸ್ಟು ಅಷ್ಟೇ ಸೂಪರ್ಬ್ ಆಗಿತ್ತು, ಅಮೇಝಿಂಗ್ ಆಗಿತ್ತು. ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಮೇಯೋನೀಸ್ ಹಾಕಿ ತಿಂದಿದ್ದಕ್ಕೆ ತುಂಬ ಅಮೇಝಿಂಗ್ ಆಗಿತ್ತು. ಆಮೇಲೆ ನಾವು ಬಜ್ಜಿ ಟ್ರೈ ಮಾಡಿದ್ವಿ. ಮಿಕ್ಸ್ ಬಜ್ಜಿ ತೊಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಿಕ್ಸ್ ಬಜ್ಜಿಯಲ್ಲಿ ನಮಗೆ ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಹೀರೆಕಾಯಿ ಬಜ್ಜಿ, ಆಮೇಲೆ ಬಾಳೆಕಾಯಿ ಬಜ್ಜಿ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅಲ್ಲಿ ಓನ್ಲಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿನೇ ಜಾಸ್ತಿ ಕೊಡ್ತಾಯಿದ್ರು. ಅಲ್ಲಿ ಯಾವ ಬಜ್ಜಿನೂ ಇರಲಿಲ್ಲ, ಡಿಸ್ಪ್ಲೇಲೂ ಅಷ್ಟೇ ಅದೆರಡೇ ಇದ್ದಿದ್ದು. ಅದನ್ನೇ ನಮಗೆ ಕೊಟ್ಟಿದ್ರು. ನಾವು ಅವ್ರಿಗೆ ಫಸ್ಟೇ ಹೇಳಿದ್ವಿ ನಮಗೆ ಬಿಸಿ ಇರೋದು ಬೇಕು ಅಂತ. ಅವ್ರು ಹೌದು ಸರ್ ಬಿಸಿ ಇದೆ ಅಂತ ಅಂದ್ಬಿಟ್ಟು ಫುಲ್ ತಣ್ಣಗಿರೋದು ಕೊಟ್ಟಿದ್ರು. ಓನ್ಲಿ ಬಾಳೆಕಾಯಿ ಬಜ್ಜಿ ಒಂದು ಬಿಸಿಯಾಗಿ ನಮಗೆ ಸಿಕ್ಕಿತ್ತು. ಮೆಣಸಿನ್ಕಾಯಿ ಬಜ್ಜಿ ತಣ್ಣಗಾಗಿ ಆರೋಗ್ಬಿಟ್ಟಿತ್ತು. ತಿನ್ನೋವಾಗ ಆಬ್ವಿಯಸ್ಲಿ ಸ್ವಲ್ಪ ಟೇಸ್ಟ್ ಕಡಿಮೆನೇ ಅನಿಸುತ್ತೆ, ಮೆಣಸಿನ್ಕಾಯಿ ಬಜ್ಜಿ ಎಸ್ಪೆಷಲಿ. ಬಟ್ ಬಾಳೆಕಾಯಿ ಬಜ್ಜಿ ಬಿಸಿಯಾಗಿ ನಮಗೆ ಸಿಕ್ಕಿತ್ತು. ಸೂಪರ್ಬ್ ಆಗಿತ್ತು, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಬಾಳೆಕಾಯಿ ಬಜ್ಜಿ ಬಿಸಿಯಾಗಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. that is about it. ಆಮೇಲೆ ಬಂದು ನಾವು ಟ್ರೈ ಮಾಡಿದ್ದು ಗಿರ್ಮಿಟ್ನ. ತುಂಬಾನೇ ಅಮೇಝಿಂಗ್ ಆಗಿತ್ತು. ಗಿರ್ಮಿಟ್ ಮಾತ್ರ ಸೂಪರ್ಬ್ ಆಗಿತ್ತು. ನಾನು ಆ್ಯಕ್ಚುಲಿ ಗಿರ್ಮಿಟ್ನ ನಾನು ತಿಂದೇ ಇರಲಿಲ್ಲ, ಅದೇ ಫಸ್ಟ್ ಟೈಮ್ ನಾನು ಗಿರ್ಮಿಟ್ ತಿಂದಿದ್ದು.
ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಸಾಫ್ಟ್ ಆಗಿ, ಸ್ವಲ್ಪ ಕುರುಮಾಗಿ ಸೂಪರ್ಬ್ ಆಗಿತ್ತು. ವೆರಿ ಮೈಲ್ಡ್ ಸ್ಪೈಸಿ ಆ್ಯಂಡ್ ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಮಾತ್ರ ಅಮೇಝಿಂಗ್ ಆಗಿತ್ತು. ಹಾಗೆ ಒಂಚೂರು ಈ ಕಡೆ ಬಂದಮೇಲೆ ಅಲ್ಲಿ ಬೃಂದಾವನ ಕೆಫೆ ಅಂತ ಒಂದಿತ್ತು. ಅಲ್ಲಿ ಸ್ಯಾಂಡ್ವಿಚ್, ಮೋಮೋಸ್ ಎಲ್ಲ ಇತ್ತು. ಆಮೇಲೆ ಕಾಂಬೋ ಎಲ್ಲ ಇತ್ತು. ಫ್ರೈಸು, ಸ್ಯಾಂಡ್ವಿಚ್ಚು ಪ್ಲಸ್ ಒಂದು ಜ್ಯೂಸ್ ಅನ್ಕೋತೀನಿ, ಕೋಕೋ ಕೋಲಾ ಅಥವಾ ಪೆಪ್ಸಿ ಹಂಗೇನು ಅನ್ಕೋತೀನಿ. ಸೊ ನಾವು ಅಲ್ಲಿ ಹೋದ್ವಿ. ಅದು ಬಂದು ಬೃಂದಾವನ ಕೆಫೆ ಅಂತ. ಮೈಸೂರಲ್ಲೂ ಆ್ಯಕ್ಚುಲಿ ನಾನು ನೋಡಿದ್ದೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇಲ್ಲಿ ಆಹಾರ ಮೇಳದಲ್ಲಿ ಟ್ರೈ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂದ್ಬಿಟ್ಟು ಒಂದು ಪನೀರ್ ಸ್ಯಾಂಡ್ವಿಚ್ ತೊಗೊಂಡಿದ್ದೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಸ್ವಲ್ಪ ಮೈಲ್ಡ್ ಆಗಿತ್ತು. ಮೇಯೋನೀಸ್ ಲವರ್ಸಿಗೆ ಮಾತ್ರ ಇದು ತುಂಬಾ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಯಾರಾದರೂ ಎಕ್ಸ್ಪೆರಿಮೆಂಟಲ್ ಅಲ್ಲಿ ಸ್ಯಾಂಡ್ವಿಚ್ ಟ್ರೈ ಮಾಡ್ತಾ ಇದ್ದಾರಾ ಅಂದರೆ ಇದು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಯಾಕೆಂದರೆ ಏನೋ ಒಂಥರ ಯುನೀಕ್ ಆಗಿ ಏನೋ ಹೊಸ ಥರ ಮಿಕ್ಸ್ ಹಾಕಿದ್ದಾರೆ ಅಂತ ಅನ್ನಿಸ್ತು ನನಗೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ತುಂಬಾ ಸೂಪರ್ ಆಗಿ, ತುಂಬಾ ಅಮೇಝಿಂಗ್ ಆಗಿತ್ತು. ಆಮೇಲೆ ವಿಡಿಯೋ ಮಾಡಿ ನೆಕ್ಸ್ಟ್ ಬಂದು ನಾವು ಟ್ರೈ ಮಾಡಿದ್ದು ಗಾರ್ಲಿಕ್ ಬ್ರೆಡ್ನ. ಅದು ಬಂದು ಕೋನೀಸ್ ಕೆಫೆ ಅವ್ರದ್ದು ಮೈಸೂರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಇದೆ. ಸೊ ಅವ್ರದ್ದು ಒಂದು ಸ್ಟಾಲ್ ಇತ್ತು ಆ್ಯಂಡ್ ನಾವು ಗಾರ್ಲಿಕ್ ಬ್ರೆಡ್ನ ಟ್ರೈ ಮಾಡಿದ್ವಿ. ಸೊ ಫಾರ್ 100 rupees ಅವರು 3 ಗಾರ್ಲಿಕ್ ಬ್ರೆಡ್ ಸರ್ವಿಂಗ್ ಕೊಡ್ತಾಯಿದ್ರು. ಸೊ ಟೇಸ್ಟ್ ನಾವು ಮಾಡಿದ್ವಿ. ಚೀಸ್ ಗಾರ್ಲಿಕ್ ಬ್ರೆಡ್ ಅದು ಬಂದು. ಸೊ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಸ್ಪೈಸಿ ಲವರ್ಸ್ ಬೇಕು ಅಂದರೆ ಸ್ವಲ್ಪ ಪಿರಿ ಎಕ್ಸ್ಟ್ರಾ ಕೇಳಿ ಹಾಕಿಸ್ಕೋಬೋದು. ಅದರ್ವೈಸ್ ಅದು ಒಂಚೂರು ಸ್ಪೈಸಿ ಇಲ್ಲ. ಚೀಸಿ ಆಗಿದೆ ಆ್ಯಂಡ್ ಫುಲ್ ಮೈಲ್ಡ್ ಆಗಿದೆ ಆ್ಯಂಡ್ ತುಂಬ ಲೈಕ್ ಕಡಿಮೆ ಸ್ಪೈಸಿ ತಿನ್ನೋರು ಅಥವಾ ಮಕ್ಕಳು ತಿನ್ನೋರು ಮಾತ್ರ ತುಂಬ ಇಷ್ಟ ಆಗುತ್ತೆ. ಬಟ್ ಅಗೇನ್ ಲೈಕ್ ಐ ಸೆಡ್, ತುಂಬ ಸ್ಪೈಸಿ ಬೇಕು ಅಥವಾ ಸ್ಪೈಸಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಸ್ವಲ್ಪ ಸ್ಪೈಸಿನೆಸ್ ಕಡಿಮೆ ಇದೆ. ಚೂರು ಇಲ್ಲ ಅಂತಲೇ ಹೇಳ್ಬೋದು. ಬಟ್ ನೀವು ಕೇಳಿದ್ರೆ ಅವ್ರು ಡೆಫಿನೆಟ್ಲಿ ಸ್ವಲ್ಪ ಪಿರಿ ಹಾಕಿ ಕೊಡ್ತಾರೆ ಆ್ಯಂಡ್ ಅದನ್ನ ಎಂಜಾಯ್ ಮಾಡ್ಬೋದು. ಅಮೇಝಿಂಗ್ ಆಗಿರುತ್ತೆ ಅದು. ಸೊ ಹಾಗೆ ಮುಂದೆ ಬರ್ತಾ ನಾವು ಅಲ್ಲಿ ಜೋಳದ ರೊಟ್ಟಿ ನೋಡಿದ್ವಿ. ಸೊ ನೋಡಿದ ಕೂಡಲೇ ನಾವು ಟ್ರೈ ಮಾಡಲೇಬೇಕು ಅಂತ ಡಿಸೈಡ್ ಆಯಿತು. ಸೊ 1 ಪ್ಲೇಟಲ್ಲಿ 2 ಜೋಳದ ರೊಟ್ಟಿ ಕೊಡ್ತಾರೆ. ಸೊ ಅದು ಮತ್ತು ಎಣ್ಣೆಗಾಯಿ ಕೊಡ್ತಾರೆ, ಮತ್ತು ಸ್ವಲ್ಪ ಚಟ್ನಿ ಪುಡಿ, ಮೊಸರು ಮತ್ತು ಒಂದು ಪಲ್ಯ ಥರ ಒಂದು ಕೊಡ್ತಾರೆ, ಕಾಳು ಪಲ್ಯ ಅಂತ ಒಂದು ಕೊಡ್ತಾರೆ. ಸೊ ನೋಡೋಕ್ಕೆ ಫುಲ್ ತಟ್ಟೆ ತುಂಬ ಇತ್ತು. ಸೊ ನೋಡೋಕ್ಕೂ ಚೆನ್ನಾಗಿತ್ತು. ಟೇಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ರೊಟ್ಟಿ ಮಾತ್ರ ಸಾಫ್ಟಾಗಿ ಸೂಪರ್ ಆಗಿತ್ತು. ನೋ ಡೌಟ್ ತುಂಬ ಅಮೇಝಿಂಗ್ ಆಗಿತ್ತು. ಚಟ್ನಿ ಪುಡಿ, ಮೊಸರು ಕೂಡ ಅಷ್ಟೇ ತುಂಬಾ ಯಮ್ಮಿ ಆಗಿತ್ತು. ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಬಟ್ ಎಣ್ಣೆಗಾಯಿಗೆ ಬಂದಾಗ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನನಗೆ ಗೊತ್ತಿರೋ ಪ್ರಕಾರ ಎಣ್ಣೆಗಾಯಿ ಅಂದರೆ ಒಂದು ಹಿಡಿ ಬದನೆಕಾಯಿನ ತಗೊಂಡು ಅದನ್ನ ಪೀಸ್ ಕಟ್ ಮಾಡಿ, ಅಂದರೆ ಫುಲ್ ಮುರಿದಲೆ ಬಟ್ ಸ್ವಲ್ಪ ಹಿಂಗೆ ಅಡ್ಡಕ್ಕೆ ಕಟ್ ಮಾಡಿ ಅದಕ್ಕೆ ಮಸಾಲೆ ಹಚ್ಚಿ ಬೇಯಿಸಿ ಆಮೇಲೆ ಕರಿಗೆ ಹಾಕಿ ಬೇಯಿಸ್ತಾರೆ. ಸೊ ನಾವು ಬಡ್ಸೋವಾಗ ಒಂದು ಫುಲ್ ಹೋಳು ಒಬ್ರಿಗೆ ಬರುತ್ತೆ ಅಂತ ನನಗೆ ಗೊತ್ತಿರೋ ಪ್ರಕಾರ. ಬಟ್ ಇಲ್ಲಿ ಸ್ವಲ್ಪ ಲೈಕ್ ಫುಲ್ ಬದನೆಕಾಯಿ ಇರಲಿಲ್ಲ, ಬಟ್ ಕಟ್ ಪೀಸಸ್ ಆಫ್ ಬದನೆಕಾಯಿ ಇತ್ತು. ಸೊ ಅದು ನನಗೆ ಯಾಕೋ ಸ್ಯಾಟಿಸ್ಫೈ ಆದ. ಎಣ್ಣೆಕಾಯಿ ತಿಂತಾ ಇದ್ದೀನಿ ಅನ್ನೋ ಒಂಥರ ಫೀಲಿಂಗ್ ಬರಲಿಲ್ಲ. ನನಗೇನೋ ಒಂದು ಪಲ್ಯನೋ ಒಂದು ಗೊಜ್ಜು ತಿಂತಾ ಇದ್ದೀನಿ ಅಂತ ಅನ್ನಿಸ್ತು. ಸೊ ಐ ಮೈಟ್ ಬಿ ರಾಂಗ್, ಬಟ್ ಐ ಡೋಂಟ್ ನೋ. ನಾನು ಎಕ್ಸ್ಪೆಕ್ಟೇಷನ್ ನಾನು ಫುಲ್ ಹೋಲ್ ಇಟ್ಕೊಂಡಿದ್ದೆ, ಬಟ್ ಬಂದಿದ್ದು ಹಿಂಗೆ. ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು, ನೋ ಡೌಟ್. ಬಟ್ ನಾನು ಆ ಎಕ್ಸ್ಪೆಕ್ಟೇಷನ್ ಆಫ್ ಎಣ್ಣೆಗಾಯಿ ನಾನು ಹೆಂಗೆ ನೋಡಿದ್ದೀನಿ, ಹೆಂಗೆ ತಿಂದಿದ್ದೀನಿ, ಅದರ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಮುಳ್ಬಾಗಿಲು ದೋಸೆ ಟ್ರೈ ಮಾಡೋಕ್ಕೆ ಅಂತ. ತುಂಬಾ ಅಮೇಝಿಂಗ್ ಆಗಿತ್ತು. ತುಪ್ಪದಲ್ಲಿ ಅದನ್ನು ಮುಳುಗಿಸಿ ನಮಗೆ ಆ ದೋಸೆಗಳನ್ನ ಕೊಡ್ತಾಯಿದ್ರು. ಆ್ಯಂಡ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಅದಕ್ಕೆ ಚಟ್ನಿ ಪುಡಿ, ಆಲೂಗಡ್ಡೆ ಪಲ್ಯ ಹಾಕಿ ಕೊಡ್ತಾಯಿದ್ರು. ಲೈವ್ ಕೌಂಟರ್ ಇತ್ತು, ನಮ್ಮ ಕಣ್ಣು ಮುಂದೆನೇ ದೋಸೆ ಎಲ್ಲ ಹಾಕ್ತಾಯಿದ್ರು. ಸೊ ನಮಗೆ ಗೊತ್ತು ಅವ್ರು ಏನು ಹಾಕ್ತಾಯಿದ್ದಾರೆ, ನಮಗೆ ಕಾಣಿಸ್ತಾ ಇದೆ ಅಲ್ಲಿ ಏನು ಹಾಕ್ತಾಯಿದ್ದಾರೆ ಅಂತ. ನಿಮ್ಗೆ ಏನಾದ್ರು ಸ್ಪೆಷಲ್ ಎಡಿಷನ್ ಥರ ನಮ್ಗೆ ಇದು ಬೇಡ ಅದು ಬೇಕು ಅಂದರೆ ಅದನ್ನು ಅವ್ರು ಮಾಡಿಕೊಡ್ತಾಯಿದ್ರು. ಸೊ ಡೆಫಿನೆಟ್ಲಿ ಮುಳ್ಬಾಗಿಲು ದೋಸೆ ಅದು ಒಂದು ವರ್ತ್ ಟ್ರೈ ಅಂತ ಹೇಳಲೇಬೋದು ನಾನು.
ಹಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ಒಂದು ಪುಳಿಯೋಗರೆ ಕೌಂಟರ್ ಸಿಕ್ತು ನಮಗೆ. ಅಲ್ಲಿ ಪುಳಿಯೋಗರೆ ಕಾಂಬೋ ಅಂತ ಏನೋ ಇತ್ತು, ಅಥವಾ ಅಲ್ಲಿ ಒಂದು ಕಾಂಬೋ ಅಂತ ಒಂದು ಕೊಡ್ತಾ ಇದ್ರು. ಸೊ ನಾವು ಒಂದು ಕಾಂಬೋ ಟ್ರೈ ಮಾಡೋಂತ ಇದ್ವಿ. ಮೆನ್ಯೂ ಪ್ರಕಾರ ಅದರಲ್ಲಿ ಪುಳಿಯೋಗರೆ, ಖಾರದ ಪೊಂಗಲು, ಬೆಲ್ಲದ ಪೊಂಗಲು, ಸಕ್ಕರೆ ಪೊಂಗಲು ಮತ್ತೆ ಮೊಸರನ್ನ, ಈ 5 ಐಟಮ್ಸ್ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ನಮ್ಗೆ ತಟ್ಟೆಗೆ ಬರೋ ಅಷ್ಟರಲ್ಲಿ ಖಾರ ಪೊಂಗಲ್ ಮಾಯವಾಗೋಗ್ಬಿಟ್ಟಿತ್ತು. ಸೊ ತಟ್ಟೆಯಲ್ಲಿ ಓನ್ಲಿ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಬೆಲ್ಲದ ಪೊಂಗಲ್ ಮತ್ತೆ ಮೊಸರನ್ನ, ಇವ್ 4 ಇದ್ದಿತ್ತು. ಸೊ ನಾವು ಜಾಸ್ತಿ ಏನು ಕೇಳಕ್ ಹೋಗ್ಲಿಲ್ಲ, ಖಾರ ಪೊಂಗಲ್ ಯಾಕಿಲ್ಲ ಅವೆಲ್ಲ ಏನು ಕೇಳಕ್ ಹೋಗ್ಲಿಲ್ಲ. ಬಟ್ ಅವ್ರು ಒಂದು ಐಟಮ್ ಕಡಿಮೆ ಕೊಟ್ರು ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಜಸ್ಟ್ 100 ರುಪೀಸ್ ಏನೋ ಇತ್ತು ಅದ್ರದ್ದು ಪ್ರೈಸ್ ಬಂದು, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಡೆಫಿನೆಟ್ಲಿ ಈ ಕಾಂಬೋದಲ್ಲಿ ಅಟ್ಲೀಸ್ಟ್ ಕಾಂಬೋ ಟ್ರೈ ಮಾಡೋದಿದ್ರು ಅಟ್ಲೀಸ್ಟ್ ನೀವು ಪುಳಿಯೋಗರೆನಾದ್ರು ಟ್ರೈ ಮಾಡಲೇಬೇಕು. ಓಕೆ, ತುಂಬ ಅಂದರೆ ಅಮೇಝಿಂಗ್, ಒಳ್ಳೆ ಮೇಲ್ಕೋಟೆ ಪುಳಿಯೋಗರೆ ತಿಂದಂಗೆ ಅನ್ನಿಸ್ತು. ನಾನು ಯೂಶ್ವಲಿ ಪುಳಿಯೋಗರೆ ಕಡಿಮೆ ತಿಂತೀನಿ, ಬಟ್ ಇದು ಮಾತ್ರ ಅಮೇಝಿಂಗ್ ಆಗಿತ್ತು. ಸೊ ನೆಕ್ಸ್ಟ್ ನಾವು ಬಂದು ಹೌಸ್ ಆಫ್ ಪುಡಿಂಗ್ ಇಂದ ಒಂದು ವೆನಿಲಾ ಪುಡಿಂಗ್ ತೊಗೊಂಡ್ವಿ. ಅವ್ರು ಅದಕ್ಕೆ ಪಾಪಿಂಗ್ ಬೋಬಾ ಹಾಕಿ ಆ್ಯಂಡ್ ಒಂದು ಚೆರಿ ಇಟ್ಟು ನಮಗೆ ಕೊಟ್ಟಿದ್ರು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ವೆನಿಲಾ ಫ್ಲೇವರ್ ಇತ್ತು ಆ್ಯಂಡ್ ಅದರಲ್ಲಿ ಇನ್ನೂ ಆಪ್ಷನ್ಸ್ ಇದೆ. ಚಾಕ್ಲೇಟ್ ಇತ್ತು, ಮ್ಯಾಂಗೋ ಇದೆ, ಕ್ಯಾರಮೆಲೈಸ್ಡ್ ಇದೆ, ಸ್ಟ್ರಾಬೆರಿ ಇದೆ. ಬಟ್ ನಾವು ಅಲ್ಲಿ ಹೋದಾಗ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇನ್ನೂ ಕ್ಲೋಸಿಂಗ್ ಟೈಮ್ ಬಂದಿಲ್ಲ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಅಮೇಝಿಂಗ್ ಟೇಸ್ಟ್ ಇರ್ಬೋದು ಅಂತ. ಸೊ ವೆನಿಲಾ ಇತ್ತು. ಸೊ ನಾವು ಅದನ್ನು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಿಂಗೆ ಬಾಯಿಗೆ ಹಾಕೊಂಡ್ರೆ ಹಾಗೆ ಕರ್ಗೋಗ್ಬಿಡುತ್ತೆ. ಅಲ್ಲಿ ಇನ್ನೂ ಆಪ್ಷನ್ಸ್ ಇದ್ವು, ಲೈಕ್ ಕೊರಿಯನ್ ಬನ್ ಸಿಗುತ್ತೆ, ಆಮೇಲೆ ಇನ್ನೂ ಡೆಸರ್ಟ್ ಅಲ್ಲಿ ಮಿಲ್ಕ್ ಶೇಕ್ಸ್ ಇದೆ, ಆಮೇಲೆ ಹಾಗೆ ಅಲ್ಲೂ ಬಬಲ್ ಟೀ ಎಲ್ಲ ಸಿಗುತ್ತೆ. ಸೊ ಡೆಫಿನೆಟ್ಲಿ ಅವೆಲ್ಲನೂ ಟ್ರೈ ಮಾಡಲೇಬಹುದು. ನಾನು ಟ್ರೈ ಮಾಡಿದ್ದು ಈ ವೆನಿಲಾ ಪುಡಿಂಗ್ ಮಾತ್ರ ಅಮೇಝಿಂಗ್ ಆಗಿತ್ತು. ನೆಕ್ಸ್ಟ್ ಬಂದು ಅಲ್ಲಿ ಕಾರ್ನರ್ ಕೆಫೆ ಇತ್ತು. ಅಲ್ಲಿ ನಾವು ಒಂದು ಬಬಲ್ ಟೀ ತಗೊಂಡ್ವಿ. ಕುಕ್ಕಿ ಆ್ಯಂಡ್ ಕ್ರೀಮ್ದು ಬಬಲ್ ಟೀ ಇತ್ತು, ಅದನ್ನ ನಾವು ತಗೊಂಡ್ವಿ. ಅಲ್ಲಿ ಕೇಕಿಂದು ಡಿಸ್ಪ್ಲೇ ಎಲ್ಲ ಇತ್ತು, ತುಂಬ ಅಮೇಝಿಂಗ್ ಆಪ್ಷನ್ಸ್ ಇದೆ ಕೇಕಿಂದು. ಬಟ್ ನಾವು ಬಬಲ್ ಟೀಗೆ ಸೆಟ್ಲ್ ಆದ್ವಿ. ಸೊ ಕುಕ್ಕಿ ಕ್ರೀಮ್ ಬಬಲ್ ಟೀ ತಗೊಂಡ್ವಿ. ನೋಡೋಕ್ಕೆ ತುಂಬ ಟೆಂಪ್ಟಿಂಗ್ ಆಗಿ ಸಖತ್ತಾಗಿತ್ತು. ಆಮೇಲೆ ಪಾಪಿಂಗ್ ಬೋಬಾ ಇತ್ತು ಅದರಲ್ಲಿ. ಸೊ ಬಾಯಿಗೆ ಹಾಕೊಂಡ್ರೆ ಹಂಗೆ ಪಾಪ್ ಆಗುತ್ತೆ, ಸೊ ಅದಕ್ಕೆ ಪಾಪಿಂಗ್ ಬೋಬಾ ಅಂತಾರೆ. ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಬಟ್ ಒಂದು ಸ್ಮಾಲ್ ಡ್ರಾಬ್ಯಾಕ್ ನನಗೆ ಅನಿಸಿದ್ದೇನು ಅಂದರೆ ಅದು ಸ್ವಲ್ಪ ಥಿಕ್ ಇರಬೇಕಿತ್ತು ನನ್ನ ಪ್ರಕಾರ, ಬಟ್ ಸ್ವಲ್ಪ ಥಿನ್ ಇತ್ತು. ಅಂದರೆ ಯಾಕೆಂದರೆ ಕುಕ್ಕಿ ಆ್ಯಂಡ್ ಕ್ರೀಮ್ ಅಂದರೆ ಸ್ವಲ್ಪ ಥಿಕ್ ಆಗಿರುತ್ತೆ ಆ್ಯಂಡ್ ಅದರಲ್ಲಿ ಆಬ್ವಿಯಸ್ಲಿ ಪಾಪಿಂಗ್ ಬೋಬಾ ಹಾಕಿರ್ತಾರೆ. ಬಟ್ ಯಾಕೋ ಸ್ವಲ್ಪ ಲೈಕ್ ಅಷ್ಟು ಥಿಕ್ನೆಸ್ ಇರಲಿಲ್ಲ. ಆ್ಯಂಡ್ ಆಮೇಲೆ ನಾನು ನೋಡಿದೆ ಅದರಲ್ಲಿ ಐಸ್ ಹಾಕಿದ್ರು. ಪ್ರಾಬಬ್ಲಿ ಆ ಐಸ್ ಕರ್ಗಿ ಅದ್ರ ಜೊತೆ ಮಿಕ್ಸ್ ಆಗಿ ಇನ್ನೂ ಸ್ವಲ್ಪ ಥಿನ್ ಆಯಿತು ಅಂತ ನನಗೆ ಅನಿಸುತ್ತೆ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಓನ್ಲಿ ಥಿಂಗ್ ಇಸ್ ದ ಥಿಕ್ನೆಸ್. ಆ ಥಿಕ್ ಇನ್ನೂ ಅಷ್ಟು ಬಬಲ್ ಟೀದು ಥಿಕ್ನೆಸ್ ನಂಗೆ ಆ ಫೀಲ್ ಆಗಲಿಲ್ಲ. ಅದರ್ವೈಸ್ ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿತ್ತು. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಚೀಸ್ ಕೇಕ್ನ. ಅದು ಬಂದು ನಟೆಲ್ಲ ಚೀಸ್ ಕೇಕ್. ಅದು 170 ರುಪೀಸ್ಗೆ ಅವರು ಕೊಟ್ಟರು ಆ್ಯಂಡ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಚೀಸ್ ಕೇಕ್ ಲವರ್ಸಿಗೆ ಮಾತ್ರ ಅದೊಂದು ಸ್ವೀಟ್ ಹೇವನ್ ಅಂತಲೇ ಹೇಳ್ಬೋದು. ಅಮೇಝಿಂಗ್ ಟೇಸ್ಟು, ನಟೆಲ್ಲ ಫ್ಲೇವರ್ ಇತ್ತು ಆ್ಯಂಡ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಯಾರ್ಯಾರು ಚೀಸ್ ಕೇಕ್ ಟ್ರೈ ಮಾಡಿಲ್ಲ, ತುಂಬ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಡೆಫಿನೆಟ್ಲಿ ಈ ಸ್ಟಾಲಿಗೆ ಹೋಗಿ ಆ ಚೀಸ್ ಕೇಕ್ನ ಟ್ರೈ ಮಾಡಲೇಬೇಕು. ನೆಕ್ಸ್ಟ್ ನಾವು ಟ್ರೈ ಮಾಡಿದ ವಾಫಲ್ಸ್ನ. ಅಲ್ಲಿ ವಾಫಲ್ಸ್ದೇ ಒಂದು ಸ್ಟಾಲ್ ಇತ್ತು. ನಾವು ಓರಿಯೋ ಡಾರ್ಕ್ ಚಾಕ್ಲೇಟ್ ವಾಫಲ್ಸ್ ತೊಗೊಂಡಿದ್ವಿ 59 ರುಪೀಸ್ಗೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಅವ್ರು ಸ್ವಲ್ಪ ಸರ್ವಿಂಗ್ ಚಿಕ್ಕದಾಗಿ ಕೊಡ್ತಾ ಇದ್ರು, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಡೆಸರ್ಟ್ನ ಕರೆಕ್ಟಾಗಿ ಅವ್ರು ಡೆಸರ್ಟ್ ಥರನೇ ಕೊಟ್ಟಿದ್ದಾರೆ. ತುಂಬ ದೊಡ್ಡ ಪೀಸ್ ತಿನ್ನೋಕ್ಕೆ ಆಗಲ್ಲ ಅನ್ನೋ ಅಷ್ಟು ಇಲ್ಲ, ತುಂಬಾ ಚಿಕ್ಕ ಪೀಸು ತಿಂದರೂ ತಿಂದಲೇ ಇರೋ ಥರ ಫೀಲ್ ಆಗಬೇಕು ಅಂತಲೂ ಇಲ್ಲ.
ಅಮೇಝಿಂಗ್ ಟೇಸ್ಟ್ ಇತ್ತು. ಅಮೇಝಿಂಗ್ ಆಗಿತ್ತು. 59 ರುಪೀಸ್ಗೆ ಟೇಸ್ಟ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಅವರು ಚಾಕ್ಲೇಟ್ ಪೌಡರ್ ಹಾಕಿದ್ದಾರೆ, ಓರಿಯೋ ಬಿಸ್ಕಿಟ್ ಇಟ್ಟಿದ್ದಾರೆ ಅಂಡ್ ವಾಫಲ್ಗೆ ಚಾಕ್ಲೇಟ್ ಡ್ರಿಸಲ್ ಎಲ್ಲ ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ವರ್ತ್ ಟ್ರೈ ಅಂತ ಡೆಫಿನೆಟ್ಲಿ ಹೇಳ್ಬೋದು. ಹಿಂಗೆ ಒಂಚೂರು ಮುಂದೆ ಬಂದ್ಮೇಲೆ ಬನ್ ಗುಲ್ಕಂದ್ ತಿನ್ನೋಣ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು ಬನ್ ಗುಲ್ಕಂದ್ಕಿಂತ ನೀವು ಇದು ಮಿಕ್ಸ್ ಟ್ರೈ ಮಾಡಿ, ಅದರಲ್ಲಿ ಐಸ್ ಕ್ರೀಮು, ಗುಲ್ಕಂದು, ಬಾಳೆಹಣ್ಣು ಮತ್ತು ಸ್ವಲ್ಪ ಬೆಣ್ಣೆ ಹಾಕಿ ಕೊಡ್ತಾರೆ. ಅಮೇಝಿಂಗ್ ಆಗಿರುತ್ತೆ, ಟ್ರೈ ಮಾಡಿ ಅಂತ ಯಾರೋ ಒಬ್ರು ನಮಗೆ ಸಜೆಸ್ಟ್ ಮಾಡಿದ್ರು. ಸೊ ನಾವು ಯಾಕೆ ಸುಮ್ಮನೆ ಏನು ಸಜೆಷನ್ ಕೊಟ್ಟಿದ್ದಾರೆ, ಬನ್ ಗುಲ್ಕಂದ್ ತಿಂತಾನೆ ಇರ್ತೀವಿ, ಇದು ಹೊಸ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡು ಟ್ರೈ ಮಾಡಿದ್ವಿ. ಫಸ್ಟ್ ಅವ್ರು ಕೊಟ್ಟಾಗ ನಮಗೆ ಅನ್ನಿಸ್ತು ಏನಪ್ಪ ಐಸ್ ಕ್ರೀಮ್ ಸ್ಕೂಪ್ ಮಾಡಿಕೊಟ್ಟಿದ್ದಾರೆ, ಒಳಗಡೆ ಬರೀ ಖಾಲಿ ಇದೆ, ಐಸ್ ಕ್ರೀಮೇ ಇಲ್ಲ ಸರಿಯಾಗಿ ಅಂತ ಅನ್ನಿಸ್ತು. ಬಟ್ ಆಮೇಲೆ ನಾವು ಹೇಳಿದ್ದಕ್ಕೆ ಅವ್ರು ಮತ್ತೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಟ್ಟಿದ್ರು. ಸೊ ಅದನ್ನ ಹಾಕ್ಕೊಂಡು ತಿಂದ್ವಿ. ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದ್ವಿ. ಸೂಪರ್ ಆಗಿತ್ತು. ಸ್ವೀಟ್ ಲವರ್ಸಿಗೆ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಇದು. ಗುಲ್ಕಂದು, ಐಸ್ ಕ್ರೀಮು ಮತ್ತು ಬಾಳೆಹಣ್ಣು ಒಳ್ಳೆ ಮಿಶ್ರಣ ಆಗಿ ಸಖತ್ತಾಗಿರೋ ಟೇಸ್ಟ್ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತ ಹೇಳಲೇಬಹುದು. ಫೈನಲಿ ಇಷ್ಟೆಲ್ಲ ಆದಮೇಲೆ ಒಂದು ಫಿಲ್ಟರ್ ಕಾಫಿ ಇಲ್ಲ ಅಂದರೆ ಹೆಂಗೆ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಾವು ಚಿಕ್ಕಮಂಗ್ಳೂರು ಫಿಲ್ಟರ್ ಕಾಫಿನ ಹೋಗಿ ಟ್ರೈ ಮಾಡಿದ್ವಿ. 20 ರುಪೀಸ್ ಏನೋ ಕಾಸ್ಟ್ ಇತ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ರಿಯಲ್ ಫಿಲ್ಟರ್ ಕಾಫಿ 20% ಚಿಕೋರಿಯಲ್ಲಿ ಮಾಡಿದವರು. ಅಮೇಝಿಂಗ್ ಟೇಸ್ಟ್ ಇತ್ತು. ತುಂಬ 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 ಚೆನ್ನಾಗಿತ್ತು. ಆ್ಯಂಡ್ ಅವರು ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ರು. ಅದು ತುಂಬ ಕಡಿಮೆ ಜಾಸ್ತಿ ಆ ಥರ ಏನೂ ಇಲ್ಲ, ಕ್ವಾಂಟಿಟಿನೂ ಅಷ್ಟು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಲೈಕ್ ಫುಲ್ ಎಲ್ಲ ಫುಡ್ ಮ್ಯಾರಥಾನ್ ಎಲ್ಲ ಆದಮೇಲೆ ಕಾಫಿ ಕುಡಿಯೋ ಮಜಾನೇ ಬೇರೆ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಆನ್ ದ್ಯಾಟ್ ನೋಟ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.